ನಮಸ್ಕಾರ. ಶ್ರೀಮದ್ ಭಾಗವತ ದಶಮಸ್ಕಂದ ಮುಂದುವರೆದ ಭಾಗ. ಹೇಮಂತ ಋತುವಿನ ಮಾರ್ಗಶಿರ ಮಾಸದಲ್ಲಿ ಗೋಪಕನ್ಯೆಯರು ಕಾತ್ಯಾಯಿನಿ ಪೂಜಾವ್ರತವನ್ನು ಮಾಡಿದರು. ಅವರು ಅರುಣೋದಯ ಕಾಲದಲ್ಲಿ ತಮ್ಮ ವಸ್ತ್ರಗಳನ್ನು ದಡದ ಮೇಲೆ ಇಟ್ಟು ಯಮುನೆಯ ನೀರಿನಲ್ಲಿಳಿದು ಸ್ನಾನವನ್ನು ಮಾಡುತ್ತಿದ್ದರು. ಆಗ ಶ್ರೀಕೃಷ್ಣನು ಬಂದು ಆ ವಸ್ತ್ರಗಳನ್ನು ಅಪಹರಿಸಿ ಮರದ ಮೇಲಿಟ್ಟು ಅವರೆಲ್ಲರೂ ಅಲ್ಲಿಗೆ ಬಂದು ಅವರವರ ವಸ್ತ್ರಗಳನ್ನು ಸ್ವೀಕರಿಸಲು ತಿಳಿಸಿದನು. ಆಗ ಕೃಷ್ಣನು, ನೀವು ನಿರ್ವಾಣದಿಂದ ಸ್ನಾನ ಮಾಡಿದ್ದು ತಪ್ಪು. ಈ ದೋಷ ಪರಿಹಾರಕ್ಕಾಗಿ ತಲೆಯ ಮೇಲೆ 2 ಕೈಗಳನ್ನು ಜೋಡಿಸಿ ನಮಿಸಿ ನಿಮ್ಮ ವಸ್ತ್ರಗಳನ್ನು ತೆಗೆದುಕೊಳ್ಳಿ ಎಂದು ಗೋಪ ಕನ್ಯೆಯರಿಗೆ ತಿಳಿಸಿದನು. ಅದರಂತೆ ಅವರು ಮಾಡಿ ತಮ್ಮ ವಸ್ತ್ರಗಳನ್ನು ಧರಿಸಿ ಶ್ರೀಕೃಷ್ಣನನ್ನೇ ನೋಡುತ್ತಾ ನಿಂತುಬಿಟ್ಟರು. 20ನೆಯ ಅಧ್ಯಾಯ ಮುಗಿಯಿತು. ಒಮ್ಮೆ ಶ್ರೀಕೃಷ್ಣನು ಗೋಪಾಲರೊಡನೆ ಬೃಂದಾವನದಿಂದ ಬಹುದೂರ ಬಂದರು. ಅಲ್ಲಿಂದ ಯಮುನಾ ನದಿ ತೀರದಲ್ಲಿ ಇದ್ದ ಒಂದು ಸ್ಥಳಕ್ಕೆ ಬಂದನು. ಆಗ ಹಸಿವಿನಿಂದ ಗೋಪಾಲಕರು ತಮಗೆ ಭೋಜನ ಮಾಡಿಸುವಂತೆ ಕೇಳಿಕೊಂಡರು. ಕೃಷ್ಣನು ಅವರಿಗೆ ಹತ್ತಿರದಲ್ಲೇ ಯಜ್ಞ ಮಾಡುತ್ತಿರುವ ಬ್ರಾಹ್ಮಣರನ್ನು ಹೋಗಿ ಕೇಳುವಂತೆ ತಿಳಿಸಿದನು. ಗೋಪಾಲರು ಅದೇ ರೀತಿ ಮಾಡಿದರು. ಆದರೆ ಕೃಷ್ಣನು ಪರಮಾತ್ಮನೆಂಬುದನ್ನು ತಿಳಿಯದೆ ಆ ವಿಪ್ರರು ಯಾವ ಮಾತೂ ಆಡಲಿಲ್ಲ. ಕೃಷ್ಣನ ಆದೇಶದಂತೆ ಗೋಪಾಲರು ಬ್ರಾಹ್ಮಣ ಮಡಿದೆಯರನ್ನು ಕೇಳಿದಾಗ ಅವರು ಮಾಡಿದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಕೃಷ್ಣನ ಬಳಿಗೆ ಬಂದರು. ಕೃಷ್ಣನು ತನ್ನಲ್ಲಿ ಭಕ್ತಿ ಇಟ್ಟು ಬಂದ ಆ ದ್ವಿಜ ಪತ್ನಿಯರನ್ನು ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಲು ಉಪದೇಶಿಸಿ ಹಿಂದಿರುಗುವಂತೆ ಕಳುಹಿಸಿಕೊಟ್ಟನು. ಅವರಲ್ಲಿ ಒಬ್ಬ ಸ್ತ್ರೀಯನ್ನು ಅವಳ ಪತಿ ಕೃಷ್ಣನ ದರ್ಶನಕ್ಕೆ ಕಳುಹಿಸದೆ ಆಕೆಯನ್ನು ಕೋಣೆಯಲ್ಲಿ ಕೂಡಿ ಹಾಕಿದನು. ಆದರೆ ಆಕೆ ಅಲ್ಲಿಯೇ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಶ್ರೀಕೃಷ್ಣನಲ್ಲೇ ಐಕ್ಯಳಾದಳು. ವಿಪ್ರ ಪತ್ನಿಯರು ತಂದ ಊಟವನ್ನು ಶ್ರೀಕೃಷ್ಣನು ಎಲ್ಲರಿಗೂ ಹಂಚಿ ತಾನೂ ತಿಂದನು. ಬ್ರಾಹ್ಮಣರು ತಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಮನಸ್ಸಿನಲ್ಲೇ ಕ್ಷಮಿಸುವಂತೆ ಶ್ರೀಕೃಷ್ಣನನ್ನು ಬೇಡಿಕೊಂಡರು. ಅವರು ಕಂಸನ ಭಯದಿಂದ ಕೃಷ್ಣನ ಬಳಿಗೆ ಹೋಗಲಿಲ್ಲ. 21ನೆಯ ಅಧ್ಯಾಯ ಮುಗಿಯಿತು. ಒಮ್ಮೆ ಗೋಪರು ತಮಗೆ ಮಳೆ ಬೆಳೆ ಕೊಟ್ಟು ಕಾಪಾಡುತ್ತಿರುವ ಇಂದ್ರಯಾಗವನ್ನು ಮಾಡಲು ತಯಾರಾಗುತ್ತಿದ್ದರು. ಕಾರಣ ತಿಳಿದ ಕೃಷ್ಣನು, ಈ ಗೋವರ್ಧನ ಪರ್ವತವೇ ಮಳೆ ಬೆಳೆ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡುತ್ತಿದೆ. ವಿಪ್ರರು ಗೋವುಗಳಿಗೆ ಆಶ್ರಯ ಕೊಡುತ್ತಿದೆ. ಅದನ್ನು ಪೂಜಿಸಬೇಕಾದುದು ನಿಮ್ಮ ಧರ್ಮ ಎಂದನು. ಇಂದ್ರನ ಮದವನ್ನು ಮುರಿಯಲು ಹೇಳಿದ ಮಾತಿನಂತೆ ಗೋಪರು ಗಿರಿಯ ಪೂಜೆ ಮಾಡಿದರು. ಶ್ರೀಹರಿಯು ಗಿರಿಯಲ್ಲಿ ಪ್ರಕಟವಾಗಿ ಅವರು ಕೊಟ್ಟ ಅನ್ನವನ್ನುಂಡು ಅವರನ್ನೆಲ್ಲ ಆಶೀರ್ವದಿಸಿದನು. 22ನೆಯ ಅಧ್ಯಾಯ ಮುಗಿಯಿತು. ವಿಷಯ ತಿಳಿದ ಇಂದ್ರನು ಕುಂಭದ್ರೋಣಾಕಾರವಾಗಿ ಒಂದೇ ಸಮನೆ 7 ದಿನ ಮಳೆ ಸುರಿಸಿದನು. ಬೃಂದಾವನದ ಜನ ಮತ್ತು ದನಕರುಗಳು ಕಂಗೆಟ್ಟರು. ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಕಿರು ಬೆರಳಲ್ಲಿ ಎತ್ತಿ ಕೊಡೆಯಂತೆ 7 ದಿನವೂ ಬೆಟ್ಟವನ್ನು ಹೊತ್ತು ನಿಂತನು. ಇಡೀ ಬೃಂದಾವನವೇ ಬೆಟ್ಟದ ಕೆಳಗೆ ಸುಖವಾಗಿ ವಾಸ ಮಾಡಿತು. ಶ್ರೀಕೃಷ್ಣನ ಮಹತ್ವವನ್ನು ತಿಳಿದ ಇಂದ್ರನ ಗರ್ವ ಮುರಿದು ಮಳೆ ನಿಂತಿತು. ಎಲ್ಲರೂ ಸುಖವಾಗಿ ಮರಳಿ ಬಂದು ಶ್ರೀಕೃಷ್ಣನನ್ನು ಭಕ್ತಿಯಿಂದ ಪೂಜಿಸಿದರು. 23ನೆಯ ಅಧ್ಯಾಯ ಮುಗಿಯಿತು. ಗೋಪಾಲರೆಲ್ಲರೂ ಶ್ರೀಕೃಷ್ಣನು ಮಾಡಿದ ರಾಕ್ಷಸರ ಸಂಹಾರ, ಇಂದ್ರನ ಗರ್ವಭಂಗ ಎಲ್ಲವನ್ನೂ ನೋಡಿ ಶ್ರೀಕೃಷ್ಣನು ಯಾವ ದೇವತೆ ಎಂದು ಹೇಳುವಂತೆ ನಂದಗೋಪನನ್ನು ಕೇಳಿದರು. ನಂದಗೋಪನು ಹಿಂದೆ ತನಗೆ ಗರ್ಗರು ಹೇಳಿದ್ದ ವಿಷಯವನ್ನು ತಿಳಿಸಿದನು. ಅವರೆಲ್ಲರೂ ನಾರಾಯಣನನ್ನೇ ಮಗನಾಗಿ ಪಡೆದ ಅವನೇ ಭಾಗ್ಯಶಾಲಿ ಎಂದು ಹೊಗಳಿದರು. ಇಂದ್ರನು ತನ್ನ ಯಾಗವು ಭಂಗವಾದುದಕ್ಕೆ ಮತ್ತೊಮ್ಮೆ ಅದೇ ರೀತಿ ಕಲ್ಲಿನ ಮಳೆಯನ್ನು ಸುರಿಸಿದನು. ಕೃಷ್ಣನು ಈ ಬಾರಿಯೂ ಗಿರಿಯನ್ನು ಎತ್ತಿ ಹಿಡಿದು ಗೋಪಾಲರನ್ನೆಲ್ಲ ಕಾಪಾಡಿ ಇಂದ್ರನ ಗರ್ವಭಂಗ ಮಾಡಿದನು. 24ನೆಯ ಅಧ್ಯಾಯ ಮುಗಿಯಿತು. ಇಂದ್ರನ ಗರ್ವವು ಮುರಿದ ಮೇಲೆ ಅವನು ಸುರಭಿಯೊಡನೆ ಬಂದು ಶ್ರೀಕೃಷ್ಣನಿಗೆ ನಮಿಸಿ ಅವನಿಗೆ ಶರಣಾಗಿರುವುದಾಗಿಯೂ ತನ್ನ ಅಪರಾಧವನ್ನು ಕ್ಷಮಿಸಿ ಮನ್ನಿಸುವಂತೆ ಪ್ರಾರ್ಥಿಸಿದನು. ಆಗ ಕಾಮಧೇನು ಸುರಭಿಯು ಕೃಷ್ಣನಿಗೆ ಕ್ಷೀರಾಭಿಷೇಕ ಮಾಡಿದಳು. ಐರಾವತವು ತಾನು ತಂದ ಗಂಗಾಜಲದಿಂದ ಇಂದ್ರನಿಗೆ ಕೊಟ್ಟಾಗ ಕೃಷ್ಣನೇ ದೇವತೆಗಳಿಗೆ ಗೋವುಗಳಿಗೆ ಸ್ವಾಮಿ ಎಂದು ಅವನು ಕೃಷ್ಣನಿಗೆ ಅಭಿಷೇಕ ಮಾಡಿದನು. ಕೃಷ್ಣನು ಎಲ್ಲರಿಗೂ ಅನುಗ್ರಹಿಸಿದನು. 25ನೆಯ ಅಧ್ಯಾಯ ಮುಗಿಯಿತು. ಒಮ್ಮೆ ನಂದಗೋಪನು ಏಕಾದಶಿ ಉಪವಾಸ ಮಾಡಿ ಯಮುನೆಯಲ್ಲಿ ಸ್ನಾನಕ್ಕಾಗಿ ಬಂದನು. ರಾತ್ರಿಯಾದಾಗ ವರುಣನ ದೂತರು ಅವನನ್ನು ಒಯ್ದರು. ಇದನ್ನು ಕೇಳಿ ಶ್ರೀಕೃಷ್ಣನು ವರುಣ ಲೋಕಕ್ಕೆ ಹೋದಾಗ ವರುಣನು ತನ್ನ ಮೂಢನಾದ ಸೇವಕನು ಮಾಡಿದ ತಪ್ಪನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿದನು. ಶ್ರೀಕೃಷ್ಣನು ನಂದಗೋಪನನ್ನು ಹಿಂದಕ್ಕೆ ಕರೆತಂದನು. ನಂದಗೋಪನು ನಡೆದ ಸಮಾಚಾರವನ್ನೆಲ್ಲ ತಿಳಿಸಿದಾಗ ಅವರೆಲ್ಲರಿಗೂ ವೈಕುಂಠ ನೋಡುವ ಆಸೆಯಾಯಿತು.
ಶ್ರೀಕೃಷ್ಣನು ಎಲ್ಲರನ್ನೂ ಯಮುನಾ ನದಿಯ ಬಳಿ ಕರೆದುಕೊಂಡು ಹೋಗಿ ನೀರಿನಲ್ಲಿ ಮುಳುಗಿ ಎಂದು ಹೇಳಿ ವೈಕುಂಠವನ್ನು ಅಲ್ಲಿರುವ ತನ್ನನ್ನು ತೋರಿಸಿದನು. ಎಲ್ಲರೂ ಆನಂದಭರಿತರಾದರು. 26ನೇ ಅಧ್ಯಾಯ ಮುಗಿಯಿತು. ರಾಸಕ್ರೀಡೆ. ಶರತ್ಕಾಲದ ಹುಣ್ಣಿಮೆಯ ದಿನ ಗೋಪಿಯರಿಗೆ ಅವರಿಷ್ಟವನ್ನು ಪೂರೈಸುವುದಾಗಿ ವಾಗ್ದಾನ ಮಾಡಿದ್ದನು. ಅದನ್ನು ನೆರವೇರಿಸಲು ಆ ರಾತ್ರಿ ವನಕ್ಕೆ ಶ್ರೀಕೃಷ್ಣನು ಕೊಳಲೂದಿದನು. ಅದನ್ನು ಕೇಳಿದ ಗೋಪಿಕಾ ಸ್ತ್ರೀಯರೆಲ್ಲರೂ ಮಾಡುತ್ತಿದ್ದ ಮನೆ ಕೆಲಸವನ್ನು ಅಷ್ಟಕ್ಕೆ ಬಿಟ್ಟು ಶ್ರೀಕೃಷ್ಣನ ಬಳಿಗೆ ಬಂದರು. ಕೋಣೆಯಲ್ಲಿ ಕೂಡಿ ಹಾಕಿದ ಗೋಪಿಯರು ತಮ್ಮ ಹೃದಯದಲ್ಲೇ ಇರುವ ಕೃಷ್ಣನನ್ನು ಧ್ಯಾನಿಸುತ್ತಾ ಶ್ರೀಕೃಷ್ಣನಲ್ಲೇ ಐಕ್ಯರಾದರು. ಆಗ ಪರೀಕ್ಷಿತ್ ರಾಜನು ಗೋಪಿಯರಿಗೆ ಪರಿಪಕ್ವವಾದ ಬ್ರಹ್ಮಜ್ಞಾನವಿಲ್ಲದಿದ್ದರೂ ಸಂಸಾರದ ನಿವೃತ್ತಿ ಹೇಗಾಯಿತು ಎಂದು ಕೇಳಿದನು. ಶುಕ. ಶಿಶುಪಾಲನಾದ ವೈಕುಂಠದ ದ್ವಾರಪಾಲಕ ಜಯನು ರಾಕ್ಷಸನಾದರೂ ಮುಕ್ತಿಯನ್ನು ಹೊಂದಿದನು. ಗೋಪಿಯರ ಸ್ವರೂಪವು ಹರಿಭಕ್ತಮಯವಾಗಿತ್ತು. ಅವರಲ್ಲಿದ್ದ ಕಾಮವು ದೋಷಯುಕ್ತ ಕಾಮವಲ್ಲ, ಅದು ಜ್ಞಾನ ಸಹಿತವಾದದ್ದು, ಭಕ್ತಿ ಸಹಿತವಾದದ್ದು. ಆದ್ದರಿಂದ ಅವರು ಮುಕ್ತಿಯನ್ನು ಹೊಂದಿದರು. ಆ ರಾತ್ರಿಯಲ್ಲಿ ಬಂದ ಗೋಪಿಯರನ್ನು ಅವರವರ ಪತಿಗಳಲ್ಲೂ ತಾನಿರುವೆನು. ತನ್ನ ಅಂಗಸಂಗಕ್ಕಿಂತ ಹರಿಕಥಾ ಶ್ರವಣ ನಾಮ ಸಂಕೀರ್ತನೆಯಿಂದ ಅವರಿಗೆ ಕೃಷ್ಣನಲ್ಲಿನ ಭಕ್ತಿ ಹೆಚ್ಚಾಗುವುದು ಎಂದು ಉಪದೇಶಿಸಿ ಅವರೆಲ್ಲರಿಗೂ ಮನೆಗೆ ಹಿಂದಿರುಗಲು ತಿಳಿಸಿ ತಾನು ಮಾಯವಾದನು. 27ನೇ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ತಮ್ಮಲ್ಲಿ ತೋರಿದ ಪ್ರೀತಿ ಸಲಿಗೆಗಳಿಂದ ಗೋಪಿಯರಿಗೆ ತಮಗಿಂತ ಉತ್ತಮರು ಯಾರೂ ಇಲ್ಲವೆಂಬ ಗರ್ವ ಬಂದಿತು. ಅದನ್ನು ಹೋಗಲಾಡಿಸಬೇಕೆಂದು ಶ್ರೀಕೃಷ್ಣನು ಕಣ್ಮರೆಯಾದನು. ಅವನನ್ನು ಕಾಣದೆ ಗೋಪಿಯರು ಪರಿತಪಿಸಿದರು. ಆ ವನದಲ್ಲಿದ್ದ ಅರಳಿ, ಆಲ ಮುಂತಾದ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಕೃಷ್ಣನನ್ನು ಕಂಡಿರಾ ಎಂದು ಗೋಳಿಟ್ಟು ಕೇಳುತ್ತಾ ಹೊರಟಾಗ ಒಬ್ಬ ಗೋಪಿಯು ಅಳುತ್ತಾ ಕುಳಿತಿರುವುದನ್ನು ಕಂಡರು. ಕಾರಣ ಕೇಳಲಾಗಿ ಆ ಗೋಪಿಯು, ಕೃಷ್ಣನು ನನ್ನನ್ನು ಕರೆದುಕೊಂಡು ಬಂದಾಗ ನನ್ನಲ್ಲಿರುವ ಪ್ರೀತಿ ಕೃಷ್ಣನಿಗೆ ಮತ್ಯಾರಲ್ಲೂ ಇಲ್ಲವೆಂಬ ಅಹಂಕಾರ ಬಂತು. ಆ ಗರ್ವದಿಂದ ಕೃಷ್ಣನು ನನ್ನನ್ನು ಎತ್ತಿಕೊಂಡು ಹೋಗು ಎಂದೆ. ಕೃಷ್ಣನು ಕುಳಿತು ನಾನು ಅವನ ಹೆಗಲ ಮೇಲೆ ಕೂಡಬೇಕೆನ್ನುವಷ್ಟರಲ್ಲಿ ಮಾಯವಾದನು ಎಂದು ಹೇಳಿದಳು. ಆಗ ಅವರಿಗೆ ಕೃಷ್ಣನು ಗರ್ವಿಗಳಿಗೆ ಒಲಿಯುವುದಿಲ್ಲ ಎಂಬ ತತ್ವವು ಅರಿವಾಯಿತು. ಆಗ ಕೃಷ್ಣನು ಕತ್ತಲಾಗುವಂತೆ ಮಾಡಿ ಅವರೆಲ್ಲರೂ ಮನೆಗೆ ಹಿಂದಿರುಗುವಂತೆ ಮಾಡಿದನು. 28ನೆಯ ಅಧ್ಯಾಯ ಮುಗಿಯಿತು. ಗೋಪಿಯರು ಕೃಷ್ಣನನ್ನು ಕುರಿತು, ಪ್ರಿಯತಮನೆ, ನೀನು ನಮ್ಮ ಗರ್ವ ನಾಶ ಮಾಡುವ ಸ್ವಾಮಿಯು, ನಾವು ನಿನ್ನ ದಾಸಿಯರು. ಈ ಅರ್ಧರಾತ್ರಿಯಲ್ಲಿ ಕಾಡಿಗೆ ಬಂದಿರುವೆವು. ನಿನ್ನ ದರ್ಶನವನ್ನು ಕೊಡು, ನಮ್ಮನ್ನು ಕಾಪಾಡು. ಅಧರಾಮೃತದಿಂದ ನಿನ್ನ ದಾಸಿಯರನ್ನು ಬದುಕಿಸು. ಹಗಲು ನಿನ್ನನ್ನು ಕಾಣದೆ ಒಂದು ಕ್ಷಣವು ಯುಗವಾಗುವುದು. ನಿನ್ನ ದರ್ಶನದಿಂದ ನಮ್ಮ ದುಃಖವು ಪರಿಹಾರವಾಗುವುದು. ಆದ್ದರಿಂದ ನಿನ್ನವರೇ ಆದ ನಮ್ಮ ಅಭಿಷ್ಟವನ್ನು ಪೂರೈಸು ಎಂದು ಗೋಳಿಟ್ಟರು. 29ನೆಯ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ಗೋಪಿಯರ ಭಕ್ತಿಗೆ ಮೆಚ್ಚಿ ದರ್ಶನ ಕೊಟ್ಟನು. ಅವರು ಅತ್ಯಂತ ಸಂತುಷ್ಟರಾಗಿ ಆತನಿಗೆ ಉಪಚಾರ ಮಾಡಿದರು. ಶ್ರೀಕೃಷ್ಣನು ಬೆಳದಿಂಗಳಿನಲ್ಲಿ ಅವರೊಡನೆ ವಿಹರಿಸಿದನು ಹಾಗೂ ಅವರಿಗೆ ತತ್ವೋಪದೇಶ ಮಾಡಿದನು. ಫಲಾಪೇಕ್ಷೆ ಇಲ್ಲದೆ ನನ್ನನ್ನು ಸೇವಿಸುವವರನ್ನು, ನಿಷ್ಕಾಮರನ್ನು ನಾನು ಅವರ ಅಪೇಕ್ಷೆಯಂತೆ ಫಲ ಕೊಡುತ್ತೇನೆ. ಅವರವರ ಸೇವಾನುಸಾರ ಫಲ ದೊರೆಯುವುದು. ಗೋಪಿಯರೇ, ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ಉಪಾಸಿಸಿರಿ. ಎದುರಿಗೆ ವ್ಯಕ್ತಿಯ ಬಗ್ಗೆ ಅನಾದರ ಉಂಟಾಗುವುದು. ಆದ್ದರಿಂದ ನಾನು ಕಣ್ಮರೆಯಾದೆ. ನಿಷ್ಕಾಮವಾಗಿ ನನ್ನನ್ನು ಭಜಿಸುತ್ತಿರುವ ನಿಮ್ಮ ಉಪಕಾರವನ್ನು ನನ್ನ ಆಯು ಪೂರ್ತಿ ನಾನು ತೀರಿಸಲಾರೆ. ನೀವೊಬ್ಬರೇ ಅಲ್ಲ, ನನ್ನನ್ನು ಅಭಿಮಾನವಿಟ್ಟು ಸೇವಿಸುವ ಪ್ರತಿಯೊಬ್ಬರಿಗೂ ನಾನು ಮುಕ್ತಿಯನ್ನು ಕೊಡುವೆನು. 30ನೆಯ ಅಧ್ಯಾಯ ಮುಗಿಯಿತು. ಶೃಂಗಾರಭರಿತವಾದ ರಾಸಕ್ರೀಡೆಯು ಆ ರಾತ್ರಿ ಪ್ರಾರಂಭವಾಯಿತು. ಗಂಧರ್ವರು ಗಾನ ಮಾಡಿದರು, ಗೋಪಿಯರು ಹಾಡಿದರು, ಶ್ರೀಹರಿಯನ್ನು ಆಲಂಗಿಸಿ ಅವನ ಜೊತೆ ಕ್ರೀಡಿಸಿ ಸುಖಿಸಿದರು, ಜಲಕ್ರೀಡೆಯಾಡಿದರು. ಧರ್ಮ ಸ್ಥಾಪನೆಗಾಗಿ ಅವತರಿಸಿದ ಶ್ರೀಹರಿಯು ಶಾಸ್ತ್ರಕ್ಕೆ ವಿರುದ್ಧವಾಗಿ ಪರಸ್ತ್ರೀಯರನ್ನು ಹೇಗೆ ಬೆರೆತನು ಎಂಬ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಶುಕರು ಉತ್ತರಿಸಿದರು. ವಿಶ್ವಾಮಿತ್ರರಂತಹ ಜ್ಞಾನಿಗಳು ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡಿದರೂ ಅವರಿಗೆ ಶ್ರೀಹರಿಯ ಅನುಗ್ರಹವಿದ್ದುದರಿಂದ ಅವರಿಗೆ ಯಾವ ದೋಷವೂ ಉಂಟಾಗುವುದಿಲ್ಲ. ಪಾಮರರು ಹರಿ ಮತ್ತು ಹರಿಭಕ್ತರಾದ ಜ್ಞಾನಿಗಳು ಮಾಡುವ ಕರ್ಮಗಳನ್ನು ಮನಸ್ಸಿನಿಂದಲೂ ಸ್ಮರಿಸಬಾರದು. ರುದ್ರನು ವಿಷವನ್ನು ಕುಡಿದನು, ನಾನು ಕುಡಿಯುವೆನೆಂದು ಕುಡಿದರೆ ಸಾಯುವನು. ಮಹಾಜ್ಞಾನಿಗಳು ವಿರಕ್ತರು, ಪಕ್ವ ಭಕ್ತಿಯುಳ್ಳವರು. ಅವರಿಂದ ಲೋಕದ ಧರ್ಮವನ್ನು ಮೀರುವುದರಿಂದ ಅವರಿಗೆ ದೋಷವಿಲ್ಲ. ಶ್ರೀಹರಿಯು ಗೋಪಿಯರೆಲ್ಲರಲ್ಲೂ ಲಕ್ಷ್ಮಿಯ ಒಳಗಿರುವ ಬಿಂಬರೂಪದೊಡನೆ ಶ್ರೀಕೃಷ್ಣನಿಗೆ ಸಂಪರ್ಕವೇ ಹೊರತು ಗೋಪಿಯರೊಡನೆ ಸಾಕ್ಷಾತ್ ಸಂಪರ್ಕವಿಲ್ಲ.
ಬ್ರಾಹ್ಮಿ ಮುಹೂರ್ತವು ಬರಲು ಗೋಪಿಯರು ಮನೆಗಳಿಗೆ ಬಂದರು. ಆ ರಾತ್ರಿ ತಮ್ಮ ತಮ್ಮ ಪತ್ನಿಯರು ತಮ್ಮ ಪಕ್ಕದಲ್ಲೇ ಇದ್ದಂತೆ ಅವರವರ ಪತಿಯರು ಭ್ರಮೆಗೊಳಗಾಗಿದ್ದರು. 31ನೆಯ ಅಧ್ಯಾಯ ಮುಗಿಯಿತು. ಒಮ್ಮೆ ಗೋಪಾಲರು ಅಂಬಿಕಾವನಕ್ಕೆ ಬಂದು ಶಿವನನ್ನು ಶಿವೆಯನ್ನು ಪೂಜಿಸಿದರು. ರಾತ್ರಿ ಮಲಗಿರುವಾಗ ಒಂದು ಹೆಬ್ಬಾವು ನಂದಗೋಪನನ್ನು ನುಂಗಲು ಆರಂಭಿಸಿತು. ಶ್ರೀಕೃಷ್ಣನು ಪಾದ ಸ್ಪರ್ಶಿಸಿದ ಕೂಡಲೇ ಸರ್ಪದೇಹವು ಹೋಗಿ ವಿದ್ಯಾಧರನು ನಿಂತನು. ಕೃಷ್ಣನ ಪ್ರಶ್ನೆಗೆ ಅವನು, ನಾನು ಸುದರ್ಶನನೆಂಬ ವಿದ್ಯಾಧರ, ರೂಪವಂತನೆಂಬ ಗರ್ವದಿಂದ ಅಂಗಿರಾ ಋಷಿಗಳನ್ನು ಗೇಲಿ ಮಾಡಿದೆ. ಅವರು ಅಜಗರನಾಗೆಂದು ಶಪಿಸಿ ಶ್ರೀಕೃಷ್ಣನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆಯಾಗುವುದೆಂದು ಅನುಗ್ರಹಿಸಿದ್ದರು ಎಂದು ಹೇಳಿ ನಮಸ್ಕರಿಸಿ ಹೊರಟು ಹೋದನು. ಒಮ್ಮೆ ಶಂಖಚೂಡನೆಂಬ ಒಬ್ಬ ಯಕ್ಷನು ಗೋಪಿಯರನ್ನು ಅಪಹರಿಸಿದನು. ಶ್ರೀಕೃಷ್ಣನು ಅವನ ತಲೆಯನ್ನು ಚಚ್ಚಿಕೊಂಡು ಅಲ್ಲಿದ್ದ ಮಣಿಯನ್ನು ತಂದು ಅಣ್ಣನಿಗೆ ಒಪ್ಪಿಸಿದನು. 32ನೆಯ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ದನಗಳನ್ನು ಮೇಯಿಸಲು ಹೋದಾಗ ಗೋಪಿಯರು ಅವನ ಅಗಲಿಕೆಯನ್ನು ಸಹಿಸಲಾರದೆ ಅವನ ಚರಿತ್ರೆಯನ್ನೇ ಗಾನ ಮಾಡುತ್ತಾ ಹಗಲನ್ನು ಕಳೆಯುವರು. ದಿವ್ಯ ಸೌಂದರ್ಯದಿಂದ ಶ್ರೀಕೃಷ್ಣನು ಕೊಳಲನ್ನು ಊದುವಾಗ ವಿಮಾನದಲ್ಲಿ ಸಂಚರಿಸುವ ಸಿದ್ಧ ಸ್ತ್ರೀಯರು ತಮ್ಮ ಪತಿಗಳೊಡನೆ ಇದ್ದರೂ ಕಾಮವಶರಾಗಿ ಮೂರ್ಛೆ ಹೊಂದುವರು. ಶ್ರೀಕೃಷ್ಣನು ನೋಡಿದೊಡನೆ ಗೋಪಿಯರ ಹಗಲಿನ ವಿರಹ ತಾಪವನ್ನು ಪರಿಹರಿಸುವನು. 33ನೆಯ ಅಧ್ಯಾಯ ಮುಗಿಯಿತು. ಅರಿಷ್ಟನೆಂಬ ಗೂಳಿಯ ಆಕಾರದ ಅಸುರನು ಶ್ರೀಕೃಷ್ಣನಾದಿಯಾಗಿ ಎಲ್ಲರನ್ನೂ ಹೆದರಿಸಿದನು. ಶ್ರೀಕೃಷ್ಣನು ಅವನನ್ನು ಸಂಹರಿಸಿ ಎಲ್ಲರ ಭಯವನ್ನು ನಿವಾರಿಸಿದನು. ಇತ್ತ ನಾರದರು ಕಂಸನ ಬಳಿಗೆ ಬಂದು, ಕಂಸ, ನಿನ್ನನ್ನು ಕೊಲ್ಲಲು ಯತ್ನಿಸಿದ ಹೆಣ್ಣು ಮಗುವು ಯಶೋದೆಯದು. ಕೃಷ್ಣನು ದೇವಕಿಯ 8ನೆಯ ಮಗ. ಬಲರಾಮಕೃಷ್ಣನು ನಿನ್ನವರ ದೈತ್ಯರನ್ನೆಲ್ಲ ಕೊಂದು ಹಾಕಿದರು. ಇದನ್ನು ಕೇಳಿ ಕಂಸನು ವಸುದೇವನನ್ನು ಕಪಟಿ ಎಂದು ಕೊಲ್ಲಲು ಹೋದಾಗ ನಾರದರು ಸಮಾಧಾನ ಮಾಡಿದರು. ಪುನಃ ವಸುದೇವ ದೇವಕಿಯರನ್ನು ಸೆರೆಯಲ್ಲಿಟ್ಟನು. ಕೇಶಿ ಎಂಬ ದಾನವನನ್ನು ರಾಮಕೃಷ್ಣರನ್ನು ಕೊಲ್ಲೆಂದು ಅಪ್ಪಣೆ ಮಾಡಿ ಕಳುಹಿಸಿಕೊಟ್ಟನು. ದೈತ್ಯ ಸ್ವರೂಪರಾದ ಚಾಣೂರ ಮೊದಲಾದ ಜಟ್ಟಿಗಳನ್ನು ಕರೆಸಿದನು. ನಂತರ ಅಕ್ರೂರನನ್ನು ಕುರಿತು, ಅಕ್ರೂರನೇ, ಗೋಕುಲಕ್ಕೆ ಹೋಗಿ ರಾಮಕೃಷ್ಣರನ್ನು ಬಿಲ್ಲು ಹಬ್ಬವೆಂದು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಾ. ಅವರಿಬ್ಬರು ಇಲ್ಲಿಗೆ ಬಂದಾಗ ಅವರನ್ನು ಕೊಲ್ಲಿಸಿ ದೇವ ಪಕ್ಷಪಾತಿಗಳನ್ನೆಲ್ಲ ಕೊಂದು ಈ ಭೂಮಿಯನ್ನು ಆಳುವೆನು ಎಂದನು. ಅಕ್ರೂರನು ಅವನ ಮಾತಿನಂತೆ ಹೋಗಿ ಬರುವನೆಂದನು. 34ನೆಯ ಅಧ್ಯಾಯ ಮುಗಿಯಿತು. ಕುದುರೆಯ ಆಕಾರದ ಕೇಶಿ ಎಂಬ ದಾನವನು ಗೋಕುಲಕ್ಕೆ ಬಂದು ಎಲ್ಲರನ್ನೂ ಹೆದರಿಸಿದನು. ಕೃಷ್ಣನು ಪುಟ್ಟ ಆಕಾರದಲ್ಲಿ ಅವನ ದೇಹದೊಳಗೆ ಹೋಗಿ ಅಲ್ಲಿ ದೊಡ್ಡದಾಗಿ ಬೆಳೆದು ಅವನನ್ನು ಸಂಹರಿಸಿದನು. ನಾರದನು ಕೃಷ್ಣನು ಮುಂದೆ ಮಾಡುವ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಎನ್ನೆಲ್ಲ ತಿಳಿಸಿ ಅವನಿಗೆ ನಮಸ್ಕರಿಸಿ ಹೊರಟು ಹೋದನು. ನಂತರ ಗೊಲ್ಲ ಬಾಲಕರನ್ನು ಅಪಹರಿಸಿದ ವ್ಯೋಮಾಸುರನನ್ನು ಸಂಹರಿಸಿ ಬಾಲಕರನ್ನು ರಕ್ಷಿಸಿದನು. 35ನೆಯ ಅಧ್ಯಾಯ ಮುಗಿಯಿತು. ಇತ್ತ ಅಕ್ರೂರನು ತಾನು ಕಂಸನ ಸಂಘದಲ್ಲಿದ್ದರೂ ಶ್ರೀಕೃಷ್ಣನ ಸಂದರ್ಶನಕ್ಕೆ ಹೋಗುವ ತನ್ನ ಸೌಭಾಗ್ಯವನ್ನು ನೆನೆದು ಪುಳಕಿತಗೊಳ್ಳುತ್ತಾ ಅವರಿಗಾಗಿ ಹಂಬಲಿಸುತ್ತಾ ಗೋಧೂಳಿ ಲಗ್ನಕ್ಕೆ ಬೃಂದಾವನಕ್ಕೆ ಬಂದನು. ಕೃಷ್ಣನು ಆಗ ತಾನೇ ದನಗಳನ್ನು ಕರೆದುಕೊಂಡು ಹೋಗಿದ್ದರಿಂದ ಅವನ ಅಂಗಾಲಿನ ರೇಖೆಗಳನ್ನು ನೋಡಿ ರಥದಿಂದಿಳಿದು ಆ ಧೂಳಿನಲ್ಲಿ ಹೊರಳಾಡಿ ತನ್ನ ಜೀವನ ಧನ್ಯವಾಯಿತೆಂದುಕೊಂಡನು. ಶ್ರೀಕೃಷ್ಣನನ್ನು ನೋಡುತ್ತಲೇ ಓಡಿ ಹೋಗಿ ಅವರ ಪಾದಗಳ ಮೇಲೆ ಬಿದ್ದು ನಮಿಸಿದನು. ಶ್ರೀಕೃಷ್ಣ ಬಲರಾಮನು ಅವನನ್ನೆತ್ತಿ ಅಪ್ಪಿಕೊಂಡು ಮನೆಗೆ ಕರೆತಂದು ಭೋಜನ ಮಾಡಿಸಿ ತಾಂಬೂಲ ಕೊಟ್ಟನು. 36ನೆಯ ಅಧ್ಯಾಯ ಮುಗಿಯಿತು. ಅಕ್ರೂರನು ನಂದಗೋಪ, ಯಶೋದೆ, ರಾಮಕೃಷ್ಣರಿಗೆ ಕಂಸನ ಆಹ್ವಾನ ಹಾಗೂ ಆ ದುಷ್ಟನ ಮನದೊಳಗಿರುವ ಕೆಟ್ಟ ಆಲೋಚನೆಯನ್ನು ತಿಳಿಸಿದನು. ನಂದಗೋಪ ಗೊಲ್ಲರು ಹಾಲು ಮೊಸರುಗಳನ್ನು ತೆಗೆದುಕೊಂಡು ಬೆಳಿಗ್ಗೆ ಹೊರಡಲು ಸಿದ್ಧ ಮಾಡಿಕೊಳ್ಳ ಹತ್ತಿದರು. ರಾಮಕೃಷ್ಣನು ಹೊರಡುವ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದನ್ನು ನೋಡಿ ಯಶೋದೆ ಗೋಪಿಯರು ಅವನನ್ನು ಬಿಟ್ಟಿರಲಾಗದೆ ಪರತಪಿಸ ಹತ್ತಿದರು. ಕೃಷ್ಣನು ರಥ ಹತ್ತುತ್ತಿರುವುದನ್ನು ನೋಡಿ ಕೃಷ್ಣ, ಗೋವಿಂದ, ಮಾಧವ ಎಂದು ಓಡೋಡಿ ಬಂದು ಕೂಗಲಾರಂಭಿಸಿದರು. ಕೃಷ್ಣನು ಅವರಿಗೆ ದೂತನ ಮೂಲಕ ನಾನು ಹೋಗಿ ಬರುವೆನು ಎಂದು ಹೇಳಿ ಕಳುಹಿಸಿ ಹೊರಟು ಬಿಟ್ಟನು. ಮುಂದೆ ಗೋಪಿಯರು ಹಗಲು ರಾತ್ರಿ ಕೃಷ್ಣನ ಧ್ಯಾನದಲ್ಲಿಯೇ ದಿನಗಳನ್ನು ಕಳೆದರು. ಇತ್ತ ಅಕ್ರೂರನು ರಥವನ್ನು ನಿಲ್ಲಿಸಿ ಯಮುನೆಯಲ್ಲಿ ಮಧ್ಯಾಹ್ನಿಕ ಕರ್ಮ ಮಾಡಿ ನೀರಿನಲ್ಲಿ ಮುಳುಗಿ ನಾರಾಯಣ ಮಂತ್ರವನ್ನು ದಿನದಂತೆ ಜಪಿಸಿದನು. ಆಗ ನೀರಿನೊಳಗೆ ರಾಮಕೃಷ್ಣರನ್ನು ಕಂಡನು. ತಲೆ ಎತ್ತಿ ನೋಡಿದಾಗ ಅವರಿಬ್ಬರು ರಥದಲ್ಲಿ ಕುಳಿತಿರುವುದನ್ನು ನೋಡಿದನು. ಹಾಗಾದರೆ ನೀರಿನಲ್ಲಿ ಇವರಿಬ್ಬರನ್ನೂ ನೋಡಿದ್ದು ಸುಳ್ಳೇನು?
ಇನ್ನೊಮ್ಮೆ ನೋಡುವುದಾಗಿ ನೀರಿನಲ್ಲಿ ಮುಳುಗಿದನು. ಆಗ ಆದಿಶೇಷನ ಮೇಲೆ ಕುಳಿತಿರುವ ಶ್ರೀಹರಿಯನ್ನು ಬ್ರಹ್ಮಾದಿ ದೇವತೆಗಳನ್ನು ಕಂಡು ಕೈ ಮುಗಿದು ಅತ್ಯಂತ ಭಕ್ತಿ ಭಾವದಿಂದ ಪರಮಾತ್ಮನ ಲೀಲಾ ವಿನೋದಗಳನ್ನು ಸ್ತುತಿಸಿದನು. ನಮಸ್ತೆ ವಾಸುದೇವಾಯ ಸರ್ವಭೂತಾಕ್ಷಯಾಯ ಚ ಋಷಿಕೇಶ ನಮಸ್ತೇಸ್ತು ಪ್ರಪನ್ನಂ ಪಾಹಿ ಮಾಂ ಪ್ರಭೋ. 37ನೇ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ಅಕ್ರೂರನಿಗೆ ವಿಶ್ವರೂಪ ದರ್ಶನ ಮಾಡಿಸಿದನು. ಅಕ್ರೂರನು ಮಾಧ್ಯಾಹ್ನಿಕ ಮಾಡಿ ಬಂದು ತೇರಲ್ಲಿ ಕುಳಿತಾಗ ಕೃಷ್ಣನು ಆಶ್ಚರ್ಯವೇನನ್ನು ಕಂಡೆ ಎಂದು ಕೇಳಿದನು. ಅದಕ್ಕೆ ಅಕ್ರೂರನು, ನಿನಗಿಂತ ಆಶ್ಚರ್ಯ ವಸ್ತುವು ಇನ್ನೊಂದಿಲ್ಲ ಎಂದು ಹೇಳಿದನು. ಮಥುರೆಯ ಉಪವನವನ್ನು ತಲುಪಿದ ಕೃಷ್ಣನು ತನಗಿಂತ ಮುಂಚಿತವಾಗಿ ಬಂದಿದ್ದ ನಂದಗೋಪ ಮತ್ತು ಗೊಲ್ಲರೊಡನೆ ಸೇರಿ ಅಕ್ರೂರನನ್ನು ಮುಂದೆ ಅವನ ಮನೆಗೆ ಬರುವುದಾಗಿ ಸಮಾಧಾನ ಮಾಡಿ ಅವನನ್ನು ಕಳುಹಿಸಿದನು. ಬಳಿಕ ಕೃಷ್ಣನು ತನ್ನ ಜೊತೆಯ ಗೊಲ್ಲ ಬಾಲಕರೊಡನೆ ಮಥುರಾ ಪಟ್ಟಣವನ್ನು ನೋಡಲು ಹೊರಟನು. ರಾಜ ಬೀದಿಗಳಲ್ಲಿ ಬರುತ್ತಿದ್ದ ಕೃಷ್ಣನನ್ನು ನೋಡಿ ಅಲ್ಲಿನ ಸ್ತ್ರೀಯರು ತಮ್ಮ ಜನ್ಮ ಧನ್ಯವಾಯಿತೆಂದುಕೊಂಡರು. ದಾರಿಯಲ್ಲಿ ಸಿಕ್ಕ ಒಬ್ಬ ಅಗಸನನ್ನು ವಸ್ತ್ರಗಳನ್ನು ಕೊಡೆಂದು ಕೇಳಿದಾಗ ಆ ಅಸುರ ಅಗಸನು ಬೈಯುತ್ತಾ ಮುಂದೆ ಹೊರಡಲು ಕೃಷ್ಣನು ಅವನನ್ನು ಕೊಂದನು. ಆ ವಸ್ತ್ರಗಳನ್ನು ತಾನು ತನ್ನ ಗೆಳೆಯರು ಧರಿಸಿದರು. ತನ್ನನ್ನು ಅಲಂಕರಿಸಿದ ಒಬ್ಬ ನಾಪಿತನಿಗೆ ತಮಗೆ ಹೂಮಾಲೆ ಅರ್ಪಿಸಿದ ಹೂವಾಡಿಗನಿಗೆ ವೈಕುಂಠವನ್ನು ಕೊಟ್ಟನು. 38ನೆಯ ಅಧ್ಯಾಯ ಮುಗಿಯಿತು. ಅಪ್ಸರೆ ಸ್ತ್ರೀಯೊಬ್ಬಳು ಪ್ರಾರಬ್ಧ ಕರ್ಮಾನುಸಾರ ಗೂನು ಬೆನ್ನಿನವಳಾಗಿ ಜನಿಸಿದ್ದಳು. ನಿತ್ಯದಂತೆ ಕಂಸನಿಗೆಂದು ಗಂಧ ತಯಾರು ಮಾಡಿ ಒಯ್ಯುತ್ತಿರುವಾಗ ಕೃಷ್ಣನ ಭೇಟಿಯಾಯಿತು. ಅವನು ಗಂಧವನ್ನು ಕೇಳಿದಾಗ ಭಕ್ತಿಯಿಂದ ಅರ್ಪಿಸಿದಳು. ಕೂಡಲೇ ಶ್ರೀಕೃಷ್ಣನು ಆಕೆಯ ಗೂನು ಬೆನ್ನಿನ ದೇಹವನ್ನು ನೆಟ್ಟಗೆ ಮಾಡಿ ಸುಂದರ ಸ್ತ್ರೀಯಾಗಿ ಮಾರ್ಪಡಿಸಿದನು. ಮಥುರೆಯಲ್ಲಿ ನೇರವಾಗಿ ಧನುಗಾರಕ್ಕೆ ಹೋಗಿ ಅಲ್ಲಿನ ಕಾವಲುಗಾರರು ತಡೆದಾಗ ಅಲ್ಲಿನ ಶಿವಧನಸ್ಸನ್ನು ಮುರಿದು ಅದರಿಂದಲೇ ಅಲ್ಲಿದ್ದ ಕಾವಲುಗಾರರನ್ನು ಸೈನಿಕರನ್ನು ಸಂಹರಿಸಿದನು. ರಾತ್ರಿ ಕಂಸನಿಗೆ ನಿದ್ರೆ ಬಾರದೆ ನಡುಗಿ ಹೋದನು. ಬೆಳಿಗ್ಗೆ ಕಂಸನು ಜಟ್ಟಿಗಳೊಡನೆ ರಂಗಸ್ಥಳಕ್ಕೆ ಬಂದನು. 39ನೆಯ ಅಧ್ಯಾಯ ಮುಗಿಯಿತು. ರಾಮಕೃಷ್ಣರು ಅಲಂಕೃತರಾಗಿ ಸಭೆಗೆ ಹೊರಟರು. ಕಂಸನ ಅಣತಿಯಂತೆ ರಾಮಕೃಷ್ಣರನ್ನು ಕೊಲ್ಲಲು ಕುವಲಯ ಪೀಡವೆಂಬ ಬೆಟ್ಟದಂತಹ ಆನೆಯನ್ನು ಮಾವಟಿಗನು ದ್ವಾರದಲ್ಲಿ ನಿಲ್ಲಿಸಿದ್ದನು. ಶ್ರೀಕೃಷ್ಣನು ಆ ಆನೆಯನ್ನು ಅಸುರ ಮಾವಟಿಗನನ್ನು ಕೊಂದು ಆನೆಯ 2 ಕೊಂಬುಗಳನ್ನು ಕಿತ್ತು ಒಂದನ್ನು ಬಲರಾಮನಿಗೂ ಮತ್ತೊಂದನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಸಭೆಗೆ ಬಂದನು. ಅಲ್ಲಿ ಶ್ರೀಕೃಷ್ಣನು ಸೇರಿದ್ದ ಸಭಾಸದರಿಗೆ ಅವರವರ ಭಾವಕ್ಕೆ ತಕ್ಕಂತೆ ಕಂಡನು. ನಂತರ ಚಾಣೂರನೊಡನೆ ಶ್ರೀಕೃಷ್ಣನು ಮುಷ್ಟಿಕನೊಡನೆ ಬಲರಾಮನು ಜಟ್ಟಿ ಕಾಳಗ ಮಾಡುವುದೆಂದು ನಿರ್ಧಾರವಾಯಿತು. 40ನೆಯ ಅಧ್ಯಾಯ ಮುಗಿಯಿತು. ಜಟ್ಟಿ ಕಾಳಗವು ಆರಂಭವಾಯಿತು. ಅನಾಯಾಸವಾಗಿ ಶ್ರೀಕೃಷ್ಣನು ಚಾಣೂರನನ್ನು, ಬಲರಾಮನು ಮುಷ್ಟಿಕನನ್ನು ಕೊಂದನು. ಇದರಿಂದ ಕುಪಿತರಾದ ಅನೇಕ ಜಟ್ಟಿಗಳನ್ನು ಸಂಹರಿಸಿದನು. ಕಂಸನಿಗೆ ಕೋಪ ಬಂದು ಬಲರಾಮಕೃಷ್ಣರನ್ನು ಆ ಊರಿನಿಂದ ಹೊರಗಟ್ಟುವಂತೆಯೂ ನಂದಗೋಪನನ್ನು ಸೆರೆಹಾಕಿ ವಸುದೇವ, ದೇವಕಿ, ಉಗ್ರಸೇನರನ್ನು ಕೊಂದು ಬಿಡಲು ತಿಳಿಸಿದನು. ಶ್ರೀಕೃಷ್ಣನು ಹಾರಿ ಕಂಸನನ್ನು ನೆಲದ ಮೇಲೆ ಕೆಡವಿ ಕೊಂದನು. ನಂತರ ಕಂಸನ 8 ಮಂದಿ ಸಹೋದರರು ಶ್ರೀಕೃಷ್ಣನ ಮೇಲೆ ಬಿದ್ದರು. ಆ ದುಷ್ಟರನ್ನೆಲ್ಲ ಕೃಷ್ಣನು ಸಂಹರಿಸಿದನು. ಕೂಡಲೇ ತಂದೆ ತಾಯಿಗಳನ್ನು ಸೆರೆಯಿಂದ ಬಿಡಿಸಿ ಕೃಷ್ಣ ಬಲರಾಮರಿಬ್ಬರು ಅವರಿಗೆ ನಮಿಸಿದರು. 41ನೆಯ ಅಧ್ಯಾಯ ಮುಗಿಯಿತು. ಕೃಷ್ಣನು ಬಲರಾಮ ಸಹಿತನಾಗಿ, ಅಮ್ಮ, ಅಪ್ಪ, ನಾವು ನಿಮ್ಮ ಮಕ್ಕಳಾಗಿದ್ದರೂ ಬಾಲಲೀಲೆಗಳಿಂದ ನಿಮ್ಮನ್ನು ಸುಖಪಡಿಸಲಿಲ್ಲ. ತಂದೆ ತಾಯಿಗಳ ಋಣವನ್ನು 106 ವರ್ಷಗಳಿಂದಲೂ ತೀರಿಸಲು ಸಾಧ್ಯವಿಲ್ಲ. ಕಂಸನಿಗೆ ಹೆದರಿ ನಿಮ್ಮನ್ನು ಸೇವಿಸದ ಇಷ್ಟು ಕಾಲವೂ ವ್ಯರ್ಥವಾಯಿತು. ನಮ್ಮನ್ನು ಕ್ಷಮಿಸಿರಿ ಎಂದು ಸ್ತುತಿಸಿದನು. ನಂತರ ಉಗ್ರಸೇನನಿಗೆ ಪಟ್ಟ ಕಟ್ಟಿದನು. ನಂದಗೋಪನನ್ನು ಸಮಾಧಾನ ಮಾಡಿ ಬೀಳ್ಕೊಟ್ಟನು. ವಸುದೇವನು ರಾಮಕೃಷ್ಣರಿಗೆ ಉಪನಯನ ಮಾಡಿ ಅವಂತಿಪುರದ ತಾಂದೀಪನಿಯವರ ಬಳಿ ವ್ಯಾಸಂಗ ಮಾಡಲು ಬಿಟ್ಟನು. ಅಲ್ಲಿ ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಗುರುದಕ್ಷಿಣೆ ಎಂದು ಸತ್ತಿದ್ದ ಗುರುಪುತ್ರನನ್ನು ಬದುಕಿಸಿ ತಂದುಕೊಟ್ಟನು. ಗುರುಗಳು ಆಶೀರ್ವದಿಸಿದರು. 42ನೆಯ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ನಂದಗೋಪ, ಯಶೋದೆ, ಗೋಪಿಯರನ್ನು ಸಮಾಧಾನಪಡಿಸಿ ಬರುವಂತೆ ಉದ್ಧವನನ್ನು ಬೃಂದಾವನಕ್ಕೆ ಕಳುಹಿಸಿದನು. ಉದ್ಧವನನ್ನು ಕಂಡ ನಂದಗೋಪ, ಯಶೋದೆಯರು ಕಣ್ಣೀರು ಸುರಿಸಿದರು. ಬೆಳಗಾದ ಮೇಲೆ ತೇರನ್ನು ಕಂಡ ಗೋಪಿಯರು ಕೃಷ್ಣನೇ ಬಂದಿರಬಹುದೆಂದು ಓಡೋಡಿ ಬಂದರು. ಆದರೆ ಕೃಷ್ಣನ ದೂತನನ್ನು ಕಂಡು ಅವರು ನಿರಾಶರಾದರು. ಉದ್ಧವನು ಅವರನ್ನು
ಸಮಾಧಾನಪಡಿಸಿ ಕೃಷ್ಣನು ಅವರಿಗೆ ಕಳುಹಿಸಿದ ಸಂದೇಶವನ್ನು ತಿಳಿಸಿದನು. ಗೋಪಿಯರೇ, ನಿಮಗೂ ನನಗೂ ಯಾವಾಗಲೂ ವಿಯೋಗವೇ ಇಲ್ಲ. ನಾನು ಎಲ್ಲರಲ್ಲಿಯೂ ಇರುವುದರಿಂದ ನನ್ನನ್ನು ಬಿಟ್ಟು ನೀವು ಇರುವುದೆಲ್ಲಿ ಬಂತು? ನೀವು ಎಡೆಬಿಡದೆ ನನ್ನನ್ನು ಧ್ಯಾನ ಮಾಡಿದರೆ ನನ್ನನ್ನು ಬೇಗ ಹೊಂದುವಿರಿ. ಗೊಲ್ಲತಿಯರಾಗಿ ಹುಟ್ಟಿದ್ದರೂ ಅವರಲ್ಲಿ ಇಂತಹ ಭಕ್ತಿಯೇ ಎಂದು ಉದ್ಧವನು ಆಶ್ಚರ್ಯಪಟ್ಟನು. ಶ್ರೀಕೃಷ್ಣನು ಅಕ್ರೂರನಿಗೆ ಮಾತು ಕೊಟ್ಟಿದ್ದಂತೆ ಬಲರಾಮ ಉದ್ಧವರೊಡನೆ ಅವನ ಮನೆಗೆ ಹೋದರು. ಅಕ್ರೂರನು ಆನಂದಿಸಿ ಅವರಿಗೆ ಭಕ್ತಿಪೂರ್ವಕವಾಗಿ ಸತ್ಕರಿಸಿದನು. ಅಕ್ರೂರನು, ಪರಮಾತ್ಮನಾದ ನೀನು ಈ ಮನೆಗೆ ಬಂದುದು ನಮ್ಮ ಪುಣ್ಯ ಸೌಭಾಗ್ಯ. ನಿನ್ನ ದರ್ಶನವೇ ದುರ್ಲಭ. ಹಾಗಾಗಿ ನೀನಿರುವಾಗಲೇ ನನಗೆ ಮೋಕ್ಷವನ್ನು ಕರುಣಿಸಿಬಿಡು ಎಂದನು. ಆಗ ಕೃಷ್ಣನು, ಚಿಕ್ಕಪ್ಪ, ನೀನು ನಮಗಾಗಿ ಒಂದು ಕಾರ್ಯವನ್ನು ಮಾಡಿಕೊಡಬೇಕು. ಹಸ್ತಿನಾವತಿಗೆ ಹೋಗಿ ಧೃತರಾಷ್ಟ್ರನು ತನ್ನ ಮಕ್ಕಳನ್ನು ನೋಡುವಂತೆ ತನ್ನ ತಮ್ಮನ ಮಕ್ಕಳಾದ ಪಾಂಡವರನ್ನು ಕಾಣುತ್ತಿರುವನೇ ಎಂದು ತಿಳಿದು ಬರುವಂತೆ ಹೇಳಿದನು. ಅದರಂತೆ ಅಕ್ರೂರನು ಹಸ್ತಿನಾವತಿಗೆ ಹೋಗಿ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಬಂದು ಕೃಷ್ಣನಿಗೆ ಹೇಳಿದನು. ಧೃತರಾಷ್ಟ್ರನು ತಮ್ಮನ ಮಕ್ಕಳಲ್ಲಿ ಪಕ್ಷಪಾತ ಮಾಡುತ್ತಿರುವನು. ಇದಕ್ಕೆ ಪುತ್ರ ವ್ಯಾಮೋಹವೇ ಕಾರಣ. ಕುಂತಿಯು ತನ್ನ ಪತಿಯನ್ನು ಕಳೆದುಕೊಂಡು ದುಃಖಿಸುತ್ತಿರುವಳು ಎಂದು ತಿಳಿಸಿದನು. 43ನೆಯ ಅಧ್ಯಾಯ ಮುಗಿಯಿತು. ದಶಮಸ್ಕಂದ ಪೂರ್ವಾರ್ಧ ಸಂಪೂರ್ಣ.